ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗ ನಮ್ಮ ಜಮೀನಿಗೆ ಗೊಬ್ಬರ ಹಾಕಬೇಕು. ಬಾಳೆಗೆ ನೋಡಿ ಎಲ್ಲ ತಗೊಂಬಂದಿದ್ದೀವಿ, ಬನ್ನಿ. ಅವ್ರು ಅಲ್ಲಿ ಮರ್ತ ಮಾಡ್ಬಿಟ್ಟಿದಾರಂತ ಕುಡುಗ್ಲ ರಾಜಮ್ಮ, ಅದು ಯಾವತ್ತು ಕಂದು ಕುಯ್ಯಕ್ಕೆ ಬಂದಿರಲ್ಲ. ಹಾಂ, ಇಲ್ಲಿ ತೆಂಗಿನ ಮರತ್ತ ನೋಡ್ಕೊಬರ್ಲ ಬೇಕಾ? ಈಗ ಇದು ಮಾಡಬಿಡ ಕೆಲಸ ಮಾಡುವಂತ ಅಲ್ಲ, ಇಲ್ಲೇ ಮಾಡ್ಕೊಂಡು ಎತ್ಕೊಂಡು ಆ ಕಡೆ ಈ ಕಡೆ 2-3 ಸರಿ ಕಟ್ಟಾಕ್ಸ್ಕೊಬೇಕು. ಎಲ್ಲಿದ್ದು? ಕೆಳಗಡೆ ಇದ್ದ ಮಚ್ಚ ಅಲ್ಲೇ ಎತ್ಕೊಂಡು ಹೋಗ್ಬೇಕು. ಹೋಗ್ಬೇಕು. ಮಾಡ ಆಡ್ಸುತ್ತೆ ಆಮೇಲೆ ಏನೋ ಆಡ್ಸಲ್ಲ ಮಾಡ. ಒಂದು 4 ನೀರು ಕಮ್ಮಿ ಏನು ಮಾಡೋಕ್ಕಾಗಲ್ಲ. ಇನ್ನೂ ಒಳ್ಳೇದಲ್ವಾ? ಇಲ್ಲಿಗೆ ಒಳ್ಳೇದು. ಗೊರಡ್ಬೇಕಾಯ್ತವ ನೀನು ಸ್ವಲ್ಪ. ಓದ್ಸಲಿ ಕೊಟ್ಟಿದ್ದೀರಿ, ಬೇರೆ ಇನ್ನೂ ಏನೇನೋ ಕೊಟ್ಟಿದ್ದೀರಲ್ಲ ಓದ್ಸಲಿ? ಕಟ್ಟಿಗೆ ಹಾಂ, ಇದೀ ಐಟಮ ಇಲ್ಲ, ಇನ್ನೂ ಒಂದೆರಡು ಬೇರೆ ಕೊಟ್ಟಿದ್ದ. ಪೊಟ್ಯಾಶ್ನೇ ಕೊಟ್ಟಿಲ್ಲ ನಾವು ಪುಣ್ಯ. ಹಾಂ, 10-26 ಕೊಟ್ಟಿದ್ದ. ಹಾಂ ಹಾಂ ಹಾಂ, ಪೊಟ್ಯಾಶು ಪೊಟ್ಯಾಶೇ ಕೊಡಬೇಕು ಭಾಳ ಕಟ್ಟಿದ. ಹಾಂ, 10-26 ಬತ್ತಿರುತ್ತೆ, ಅಲ್ಲಿ ನಿಮ್ಗೆ 26% ಇರುತ್ತೆ ಅಷ್ಟೇ, ಸಾಕಾಗಲ್ಲ ಅವು. ಇನ್ನು ನೆಕ್ಸ್ಟ್ ಏನಾರ ಪೊಟಾಸು ಸಲ್ಫೇಟು 2 ಎಳೆಸ್ಕೊಳ್ಳೋದು. ಈಗ ನಂದು ಖರ್ಚಿನಕ್ಕೆ 7,000 ರೂಪಾಯಿ ಔಷಧಿ ಬರ್ಕೊಡಣ ತರಗೆ ಮರಿ ಬಂದಿರೋದು. ಕೆಳಗಡೆ ಗೊಣ್ಣ ಹುಳು ತಿಂತದ. ವಾ, ಗೊಣ್ಣ ಹುಳು ಅದಕ್ಕೆ ಹಂಗೆ ಬದುಕಿರೋದು. ಹಂಗೆ ಕೊಳ ಮಾರಿ ಅಲ್ಲೂ ಗುಣ ಹುಳ ಇತ್ತು ಕಣ. ನಮ್ಮ ಹಾಸ್ಟ್ನಲ್ಲೂ ಒಂದು 2-3 ನೋಡ್ದು. ಇಳಿಸ್ಬಿಡ್ಬೇಕಾಯ್ತು. ಇಲ್ಲ ಅಂದ್ರೆ ಏನಾಯ್ತು ನಿಮ್ಗೆ, ಗೊಣ್ಣ ಹುಳು ಕೆಳಗಡೆ ಗೆಡ್ಡೆ ಕವ್ರದಾಗ ಅದು ಹಂಗೆ ನೀರನ್ನ ಡೈರೆಕ್ಟ್ ತಗೊಳಕ್ ಶುರು ಮಾಡ್ಬಿಡುತ್ತೆ. ಗೆಡ್ಡೆ ಹಂಗೆ ಕೊಳೆಯಕ್ಕೆ ಶುರು ಆಯ್ತಾ. ಒಂತ ಕೊಳೆ ರೋಗ ಅಲ್ಲಿ 1-2 ನೋಡಿದೆ ಅವತ್ತು ನೀನೇ ಎಲ್ಲ ತೋರಿಸಿದೋಣ. ಅದಕ್ಕೇನ ಗೊಣ್ಣ ಹುಳು ಔಷಧಿ ಇಳಿಸ್ಬಿಡಿ. ಈಗ ಡ್ರಿಪ್ ಇಳಿಸ್ಬೇಕಾ? ಡ್ರಿಪ್ಲಿ ಚೆನ್ನಾಗಿ ಹಚ್ಬಿಟ್ಟು ತ್ಯಾವ ಮಾಡ್ಬಿಟ್ಟು ಗೊಣ್ಣ ಹುಳು ಔಷಧಿ ಇಳಿಸ್ಬಿಡಿ. ನಮ್ದಿಗೆ 7,000 ರೂಪಾಯಿ ಔಷಧಿ. ಸ್ನೇಹಿತರೆ, ಈಗ ನೇಂದ್ರ ಬಾಳೆಕಟ್ಟೆಗೆ ಗೊಬ್ಬರ ಕೊಡೋಕ್ಕೆ ಗೊಬ್ಬರ ಎಲ್ಲ ತಗೊಂಬಂದಿದ್ವಿ. ಈಗ ಅಲ್ಲಿ ಕಲಿಸ್ತಾ ಇದ್ದೀವಿ. ಈಗ ಇನ್ನೊಂದು ನಮಗೆ ನೇಂದ್ರ ಬಾಳೆಕಟ್ಟೆಯ ಖುಷಿ ವಿಚಾರ ಒಂದು ನಿಮ್ಗೆ ಹೇಳ್ತೀನಿ, ಬನ್ನಿ ನೋಡಿ. ಈಗ ನೆನೆ ಮೊನ್ನೆ ಬಂದು ಬಾಳೆ ತೋಟದಲ್ಲಿ ನೆನೆ ಮೊನ್ನೆ ಕೆಲಸ ಮಾಡ್ದಂಗೆ ಐತೆ ನೋಡಿ. ಅಷ್ಟು ಬೇಗ ಈಗ ನೋಡಿ ಮೋತ ಕಡಿತಾ ಇದೆ. ಇದುವೇ ಸಹ ನೋಡಿ, ಇಲ್ಲೆಲ್ಲ ಮೋತ ಕಡಿದು ಚಿಪ್ ಬಿಡ್ತಾ ಇದೆ. ಇದನ್ನು ನೋಡಿ ನೋಡಿ. ಈಗ ನೇಂದ್ರ ಬಾಳೆಕಟ್ಟೆಯಲ್ಲೂ ಸಹ ಗೊನೆಗಳು ಕಡಿಯೋಕ್ಕೆ ಶುರು ಆಗೈತೆ. ಇದನ್ನು ನೋಡಿದ ತಕ್ಷಣ ಒಂಥರ ಖುಷಿ ಆಯಿತು. ಅಯ್ಯೋ, ಈಗ ನೆನೆ ಮೊನ್ನೆ ಜಮೀನಿಗೆ ಬಂದುವಾಗ ಚಿಕ್ಕ ಚಿಕ್ಕ ಗಿಡಗಳಿದ್ದಿದ್ದು ಈಗ ಅಷ್ಟು ಬೇಗ ಬೆಳೆದು ಈ ಥರ ಒಂದು ಮೋತ ಕಡಿದು ಗೊನೆ ಬಿಡು ಅಂತಕ್ಕೆ ಬಂದಿರೋದು ನೋಡಿದ್ರೆ ತುಂಬ ಖುಷಿ ಐತೆ ನೋಡಿ. ಈಗ ತಕ್ಷಣಕ್ಕೆ ಇದಕ್ಕೆ ಈಗ ಗೊಬ್ಬರ ಕೊಡಬೇಕು. ಗೊಬ್ಬರ ಕೊಟ್ಟರೆ ನೆಕ್ಸ್ಟು ಸರಿ ಆಯ್ತದೆ. ಅಂದರೆ ಗೊನೆ ಎಲ್ಲ ಇಳುವರಿ ಬರೋಕ್ಕೆ ಮತ್ತು ಗ್ರೋತ್ ಆಗೋಕ್ಕೆ ಈ ಗೊಬ್ಬರ ಕೊಟ್ಟರೆ ಚೆನ್ನಾಗಿ ತಗೋತದೆ. ನೀರು ಗೊಬ್ಬರ ಈಗ ನೀಟಾಗಿ ಕೊಟ್ಕೋಬೇಕು ನೋಡಿ. ಈಗ ಗೊನೆಗಳು ನೋಡೋಕ್ಕೆ ಖುಷಿ ಆಗ್ತಾಯಿದೆ. ನಿಮಗೆ ನಮ್ಮದು ಪಚ್ಚಬಾಳೆ ಕಟ್ಟೆದೆಲ್ಲ ತೋರಿಸಿದೆ. ಈಗ ನೇಂದ್ರ ಕಟ್ಟೆದು ಸಹ ಗೊನೆ ಕಡಿದು ಬರ್ತಾಯಿದೆ. ನಿಜವಾಗ್ಲೂ ನನಗೊಂಥರ ಆಶ್ಚರ್ಯ ಅನ್ನಿಸ್ತಾ ಇದೆ. ಯಾಕಂದರೆ ಈಗ ಇದೇ ತಾನೇ ಜಮೀನು ಕೆಲಸ. ಅಂದರೆ ಇದನ್ನು ಹೊಸ್ದಾಗಿ ನಾವು ವಹಿಸ್ಕೊಂಡು ಶುರು ಮಾಡಿ ಅಂದರೆ ಆಯ್ತು, ಈಗಾಗಲೇ 4-5 ತಿಂಗಳಾಯಿತು ನಾವು ವಹಿಸ್ಕೊಂಡು. ಅಂದರೆ ಆಲ್ರೆಡಿ ಅವರು ಫಸಲು ಮಾಡಿದರು, ಫಸಲು ಮಾಡಿರೋದನ್ನೇ ವಹಿಸ್ಕೊಂಡಿದ್ರು. ಆದರೂ ಸಹ ನಾವು ಚಿಕ್ಕ ಗಿಡದಿಂದ ಈಗ ಅದಕ್ಕೆ ಏನೇನು ಬೇಕು ಗೊಬ್ಬರ ಕೊಟ್ಕೊಂಡು ನೀರು ಕಟ್ಕೊಂಡು ಎಲ್ಲ ಮಾಡ್ಕೊಂಡು ಬಂದು ಈಗ ಗೊನೆ ಬಿಡೋ ಮೋತೆ ಕಡಿದು ಗೊನೆ ಬಿಡೋ ಅಂತಕ್ಕೆ ಬಂದಿರೋದ್ರಿಂದ ಅದು ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿದೆ ಸ್ನೇಹಿತರೆ. ಇದೊಂದು ಖುಷಿಯ ವಿಚಾರ. ಈಗ ಮಧ್ಯೆ ಒಂದೊಂದು ಗೊನೆ ಕಡಿತಾ ಇದೆ.
ಬನ್ನಿ ನೆಕ್ಸ್ಟ್ ಎಲ್ಲ ಮುಂದೆ ತೋರಿಸ್ತೀನಿ. ಈಗ ಗೊಬ್ಬರ ಎಲ್ಲ ಮಿಕ್ಸ್ ಮಾಡೋಕ್ಕೆ ಹೇಳ್ಕೊಟ್ಟು ಎತ್ಕೊಂಡು ಹೋಗ್ಬೇಕು. ಅಲ್ಲಿ ನೋಡಿ ಈಗ ಪಚ್ಚಬಾಳೆ ಜಮೀನು. ಈಗ ಪಚ್ಚಬಾಳೆ ಅಂತೂ ಸುಮಾರು ಸಲ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ, ಪಚ್ಚಬಾಳೆ ಗೊನೆ ಬಿಡ್ತಿರೋದನ್ನು. ಏನಂದರೆ ನೇಂದ್ರ ಬಾಳೆಕಟ್ಟೆ ಗೊನೆ ಬಿಡ್ತಿರೋದು ನೋಡ್ಬಿಟ್ಟಂತೂ ತುಂಬ ಖುಷಿಯಾಯಿತು ನನಗೆ. ಬನ್ನಿ ಮುಂದೆ ಕಂಪ್ಲೀಟ್ ಸಂಪೂರ್ಣ ನಾವು ಏನು ಇದನ್ನು ಫಸಲು ಬಾಳೆ ಕಟಾವು ಮಾಡೋ ತನಕನೂ ಸಹ ನಾನು ಪ್ರತಿಯೊಂದನ್ನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ನಿಮ್ಮ ಬೆಂಬಲ ಹೀಗೆ ಇರಲಿ, ಸಪೋರ್ಟ್ ಮಾಡ್ತಾಯಿರಿ. ನಮ್ಮೆಲ್ಲ ವೀಡಿಯೋಗಳನ್ನ ನೋಡ್ತಾಯಿರಿ, ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳು ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ನಮ್ಗೆ ಗೊತ್ತಿರೋದು ಗೊತ್ತಿಲ್ಲದಿರೋದು ಒಂದಷ್ಟು ನಿಮ್ಮಿಂದ ತಿಳ್ಕೊಳಕ್ಕೆ ಆಯ್ತದೆ. ಪ್ರತಿಯೊಬ್ಬರಿಂದನೂ ಕಲಿಯೋಂಥದ್ದು ಒಂದೊಂದು ಇರುತ್ತೆ ಏನಾದರೂ. ಹಾಗಾಗಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಸ್ನೇಹಿತರೆ. ಅದೊಂಚೂರು ಕೊರ ಏನಂತ ನೆನೆ ಕೂತ್ಬಿಡೋಣ ಕಣ. ಅವರು ಯಾರ ದೇವಸ್ಥಾನಕ್ಕೆ ಹೊಂಟೋಗಿದ್ರು, ಅದಕ್ಕೆ ನಾವು ಕೂದಾಕ್ಬಿಡ್ತೀನಿ ಬಿಡಿ, ಅದೆಷ್ಟೊತ್ತ ಅಂತ. ಸರಿ, ಏನಾಗಿದ್ದೇನದು? ಹಾಂ, ಈಗ ಉಳುಗ ಔಷಧಿ ಹೊಡಿಬೇಕು. ಉಳುಗ ಬಂದ್ಬಿಟ್ಟಿದ್ದೆ ಹುಳ. ಹಾಂ, ಇದು ಮಾಮೂಲಿ 7 ತಿಂಗಳು ಹೊಡಿಬೇಕು. ಕಪ್ಪುಳ, ಕಪ್ಪುಳ ಕೊರದು ಬಿಡ್ತಾ ಕಟ್ಟೆ ಕೊಟ್ಬಿಟ್ಟು ನೋಡಿ ಶುರುವಾಗಲ್ಲ. ಪಚ್ಚಬಾಳೆನ ಪಚ್ಚಬಾಳೆನೂ ಅವತ್ತು ಕೊಚ್ಚಿ ಸೈಡ್ಗೆ ಇಟ್ಟೋಣ ಅವತ್ತು. ನೋಡಿ ಹಿಂಗೆ ಶುರು ಆಗಲ್ಲ ಅಂದ್ರೆ ಎಲ್ಲಕ್ಕೂ ಬೀಳ್ತಾ ಇರ್ತೇನೆ. ಹಬ್ಬಿಡುತ್ತಾನೆ. ಹಬ್ಬಿಡುತ್ತೆ. ಏನು ಮಾಡ್ಬೇಕು ಇದಕ್ಕೆ? ಇದಕ್ಕೆ ಕಣ್ಕಂಕ್ಳು ಅಜ್ಜ ಮಟ್ಗ ಒಂದು 800-900 ರೂಪಾಯಿ ಒಂದು ಎಕರೆಗೆ ಒಂದು ಔಷಧಿ ಬಿಡ್ಬೇಕು. ಹಾಂ, ಅದು ತಾವಡಿ ಸಿಕ್ಕತ್ತಂತದು ಇಲ್ಲೇ ಸಿಗುತ್ತೆ. ಸ್ಪ್ರೇ ಮಾಡಬೇಕಾ? ಸ್ಪ್ರೇ ಎಲೆಗೇನು ಬೇಡಿ. ಹಾಂ, ಈ ಕಂಕ್ಳುಗಳಿಗೆ ಇಳಿಬೇಕು ಇಲ್ಲಿಗ. ಈ ಮಳೆ ಹೋದ್ಬಿಟ್ರೆ ಇನ್ನೂ ಜಾಸ್ತಿ ಆಗ್ಬಿಟ್ಟಿರೋದು. ಈಗ ಮಳೆ ಇಲ್ಲ ಸದ್ಯಕ್ಕೆ. ಹಾಂ, ನೋಡಿಲ್ಲದ ಇದಕ್ಕೆ ಒಂದೊಂದು ಬಕೆಟ್ ಹಾಕ್ಬೋದು ಅನ್ಸುತ್ತೆ ಅಷ್ಟೇ. ಎಲ್ಲಿಗೆ ಹಾಕಿದೆ? ಹಾಂ, ಎತ್ಕೊಂಡು ಹೋಗಲ್ಲ ನಾನು ತುಂಬ ಮಡಗಿದೆ ನೀನು. ಈಗ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿರೋದನ್ನು ಚೀಲಗಳಿಗೆ ತುಂಬಿ ಒಂದು ಕಡೆ ತೊಗೊಂಡೋಗಿ ಇಡ್ತಾಯಿದ್ವಿ. ಏನಂದರೆ ತೊಗೊಂಡೋಗಿ ಏನಂದರೆ ಈಗ ಮಿಕ್ಸ್ ಮಾಡಿರೋ ಗೊಬ್ಬರದಿಂದ ಚೀಲದಲ್ಲಿ ಒಂದೊಂದು ಕಡೆ ಇಟ್ಬಿಟ್ರೆ ಈ ಉದ್ದಕ್ಕೂ ಸಾಲುಗಳಿಗೆ ಹಾಕೊಂಡು ಹೋಗೋಕ್ಕೆ ಈಸಿ ಆಯ್ತೆ. ಅದಕ್ಕೆ ಇವತ್ತೆಲ್ಲ ಮಿಕ್ಸ್ ಮಾಡಿ ಇಟ್ಕೊತಿದ್ವಿ. ನಾಳೆಗೆ ಎಲ್ಲ ಕಟ್ಟೆಗಳಿಗೂ ಕಾಲು kg ಲೆಕ್ಕದಲ್ಲಿ ಗೊಬ್ಬರ ಕೊಡಬೇಕು. ಈಗ ಎಲ್ಲನೂ ಮಿಕ್ಸ್ ಮಾಡಿ ಒಂದು 10-15 ಚೀಲದಲ್ಲಿ ತುಂಬಿ ಮಧ್ಯ ತೊಗೊಂಡೋಗಿ ಇಟ್ಬಿಟ್ರೆ ಆಮೇಲೆ ನಮಗೆ ಗೊಬ್ಬರ ಹಾಕೊಳ್ಳೋಕೆ ಈಸಿ ಆಯ್ತೆ. ನಾವು ಕೆಲಸ ಮಾಡಿದ್ರು ಈಸಿ ಆಯ್ತು, ಇಲ್ಲ ಅಕಸ್ಮಾತ್ ಆಳುಗಳು ಕರೆಸಿ ಅವ್ರಿಗೆ ಹೇಳಿದ್ರು ಈಸಿ ಆಯ್ತೆ. ಹಾಗಾಗಿ ಈಗ ಒಂದು ಕಡೆಗೆ ಇಟ್ಕೊತಾ ಇದ್ವಿ. ಪ್ರತಿ ಗಿಡಕ್ಕೂ ನೋಡಿ ಈ ಥರ ಆ ಕಡೆ ಈ ಕಡೆ 2 ಕಡೆ ಒಳ್ಳೆ ತೆಗೆದುಬಿಟ್ಟು ಹಿಂಗೆ ಗೊಬ್ಬರ ಹಾಕ್ಬಿಟ್ಟು ಸುಮ್ಮನೆ ಹಂಗೆ ಮೇಲೆ ಮಣ್ಣು ಎಳೆದ್ಬಿಡೋದು. ಓ ಕಳ್ಕೊಟ್ಲೆ ಬಿಡಿ, ಅದಕ್ಕೇನು ಒಂಚೂರು ಹಿಂಗೆ ಹೇಳಕ್ಕೆ. ಅದಕ್ಕೇನು
ಅವ್ರ ಕಣಗೆ ಇದ್ದು ಸರಿ ಮತ್ತ ಈ ಲೈನ್ ಆಯಿತು ಗೊಬ್ಬರ ಹಾಕಬೇಕು ಇತ್ತಾಗ ಹಾಕೊಂಡೋಗಿ ಇವೆರಡು ಲೈನ್ ಹಾಕೊಳ್ಳಿ ನೀವು ಆರ್ ಒನ್ ಲೈನ್ ಆನ್ಲೈನ್ ಹಿಡ್ಕತ್ತೆ ನೀರು ಇತ್ತಕ್ಕೆ ತಿರ್ಸ್ಬಿಡ್ಬೇಕಣ್ಣ ಇಲ್ಲಿಗೆ ಮೇಲ್ಗಡೆ ಓಡ್ತಿದ್ದ ಅದೇ ಈ ಗೊಬ್ಬರ ಹಾಕ್ಬಿಟ್ಟು ಇಲ್ಲಿ ಅಲ್ಲಿಗೆ ಆಫ್ ಮಾಡಿಬಿಟ್ಟು ಇಲ್ಲಿಗೆ ಬಿಟ್ಬಿಡೋ ನಾಳೆ ಓಡಲಿ ಇಲ್ಲಿಗೆ ಪೂರ್ತಿ ಅಲ್ಲ ಈ ಗೊಬ್ಬರ ಹಾಕಿವಿಲ್ಲ ನಾಳೆಗೆ ನೀರು ಇಲ್ಲಿಗೆ ಓಡಲಿ ಅಂದೆ ಈ ಗೊಬ್ಬರ ಹಾಕಿದ್ಮೇಲೆ ನೀರು ಬಿಟ್ರ ನೀಟಾಗಿ ಎಳ್ಕತ್ತ ಹಾಂ ಹ್ಞೂ ಅದನ್ನೇ ಈಗ ತಿರುಗಿಸ್ಬಿಟ್ರೆ ನಾಳೆಗೆ ಇತ್ತಾಗ ಓಡಲಿ